ಇನ್ನೊಂದ್ಸರಿ ರೈತರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕಾರ್ದು ಅಂತೇಳಿ ಅದಕ್ಕೆ ನಾನು ಇವತ್ತು ಈ ಮೀಟಿಂಗನ್ನು ಕರೆದಿರೋದು. ಮುಖ್ಯಮಂತ್ರಿಗಳ ಆದೇಶದ ಮೇಲೆ ಈ ಮೀಟಿಂಗ್ ಕರೆದಿರೋದು. ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಕೆಲವರೆಲ್ಲ ನನಗೆ ಫೋನ್ ಮಾಡಿ ರಿಹ್ಯಾಬಿಲಿಟೇಷನ್ ವಿಚಾರ ಸ್ವಲ್ಪ ನೀವೊಂಚೂರು ಯೋಚನೆ ಮಾಡಿ, ಇನ್ನೊಂದು ಸ್ವಲ್ಪ ಧಾರಾಳವಾಗಿ ಸಣ್ಣ ರೈತರುಗಳಿಗೆ ಮತ್ತೊಬ್ಬ ಸಣ್ಣ ಪುಟ್ಟ ರೈತರುಗಳಿಗೆ ನೀವು ರಿಹ್ಯಾಬಿಲಿಟೇಷನ್ ವಿಚಾರದಲ್ಲಿ ಸ್ವಲ್ಪ ಧಾರಾಳವಾಗಿ ಸರ್ಕಾರ ಮನಸ್ಸು ಮಾಡಬೇಕು ಅಂತಕ್ಕಂಥ ವಿಚಾರನೂ ಹೇಳಿದ್ರು. ಅದಕ್ಕೆ ಕರೆದೆ. ಬಟ್ ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಬಿಡಲಿಲ್ಲ. ಕೆಲವರು ಅಲ್ಲ ನಮಗೆ ಬೇಡಕ್ಕೆ ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಸರ್ಕಾರ ತೀರ್ಮಾನ ತಗೊಂತದೆ. ಈಗ ಪ್ರೊಸೀಜರ್ ಏನು ನಡೀತದೆ ಅದು ನಮ್ಮ ಸ್ಟ್ಯಾಂಡ್, ಸರ್ಕಾರದ ಸ್ಟ್ಯಾಂಡೇ ನಮ್ಮ ಸ್ಟ್ಯಾಂಡ್. ಹೌದು, ಎಲ್ರಿಗೂ ಮಾಡಬೇಕಲ್ಲ, ಮಧ್ಯೆ ಬಿಡೋಕ್ಕಾಗಲ್ಲ, ಪ್ಯಾಚ್ ಎಲ್ಲ ಬಿಡೋಕ್ಕಾಗಲ್ಲ. ಸರ್ಕಾರ ನೋಡೋಣ, ಅದು ಈಗ ಇರ್ತಕ್ಕಂಥ ವಿಚಾರ ಮುಖ್ಯಮಂತ್ರಿಗಳು ಗಮನ. ಪ್ರತಿಭಟನೆ ಮಾಡೋದ್ರಲ್ಲಿ ಸುಮಾರು ಒಂದು 45% ಆಗಲೇ ಅವರೆಲ್ಲ ಒಪ್ಪಿಗೆ ಕೂಡ ಕೊಟ್ಟಿದ್ದಾರೆ. ಹಿಂದೆ ಮಾಡ್ತಾ ಇದ್ದಲ್ಲ ಸ್ಟಾರ್ಟಿಂಗ್ನಲ್ಲಿ, ಅವ್ರಿಗೆಲ್ಲ ಸ್ವಲ್ಪ ರೇಟಿನ ವಿಚಾರ ಇರ್ಬೋದು, ರಿಹ್ಯಾಬಿಲಿಟೇಷನ್ ವಿಚಾರ ಇರ್ಬೋದು, ಇವೆಲ್ಲ ಮನವೊಲಿಸಿ ಅವರು ಸುಮಾರು ಜನ ಬದಲಾವಣೆ ಪರಿವರ್ತನೆ ಕೂಡ ಆಗಿದ್ದಾರೆ. ಈಗ ನೋಡ್ರಿ, ಯಾವುದೇ ಇದನ್ನ 100ಕ್ಕೆ 100 ಭಾಗ ಯಾರನ್ನು ರೈತರನ್ನ ಒಪ್ಪಿಸಿ ಮಾಡಿರ್ತಕ್ಕಂಥ ಉದಾಹರಣೆ ಎಲ್ಲೂ ಇಲ್ಲ. ಅದರಿಂದ ನಾವು ಮನವೊಲಿಸ್ತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿ ಆದೇಶ ಮೇಲೆ ಮಾಡ್ತಾ ಇದ್ದೀವಿ. 2-3 ಸಾರಿ ಕೇಳಿದ್ರೆ ತಪ್ಪೇನಿದೆ. ಉದಾಹರಣೆ ಕೊಟ್ಟಿದ್ದೀನಿ ನೋಡಿ. ನಾನು ಸ್ಥಳಕ್ಕೆ ಹೋಗ್ತೀನಿ, ಅಲ್ಲಿ ಗೊಂದಲ ಆಗ್ತದೆ, ನಾಳೆ ಪೊಲೀಸ್ನವರು ಕೇಸು ವಗೈರೆ ಮತ್ತೊಂದು ಹಾಕ್ಬೋದು. ಆ ಗೊಂದಲಕ್ಕೆ ಅವಕಾಶ ಮಾಡೋದು ಬೇಡ ಅಂತೇಳಿ ನಾನು ಇಲ್ಲೇ ಕರೆದಿದ್ದೆ. ಈಗ ಒಂದು 8 ತಿಂಗಳ ಹಿಂದೆ ನಾನು ಇಲ್ಲೇನೆ ಒಂದು ಇದೇ ಥರ ರೈತರುಗಳು ಬನ್ನಿ ನೀವು ನಾನು ಚರ್ಚೆ ಮಾಡೋಣ ಅಂತ ಕರೆದ್ರೆ, ಅವರು ಜನತಾದಳದವ್ರು ಏನು ಮಾಡಿದ್ರು, ನೀವು ಟೆಂಪೋ ಮಾಡ್ಕೊಂಡು ಹೋಗಿ, ನೀವು ಲಾರಿ ಮಾಡ್ಕೊಂಡು ಹೋಗಿ ಒಂದು 3,000 ಜನ ಗಲಾಟೆ ಮಾಡಿ ಅಂತ ಅಂದಾಗ ನಾನು ಹೆಂಗೆ ಸಭೆ ಈಗ ಈ ಜನ ಬಂದಿದ್ರು ಇವ್ರಿಗೆ ಅದನ್ನೇ ಹೇಳಿದೆ ನಾನು. ನಿಮ್ಮನ್ನು ಈಗಾಗಲೇ 8 ತಿಂಗಳಿಂದ ಕರೆದಿದ್ನಲ್ಲ, ನೀವು ಇದೇ ತಿಂತ ಬಂದಿರೋ ಅವತ್ತು ನಾನು ಸಾಧಕ ಬಾಧಕ ಚರ್ಚೆ ಮಾಡ್ತಿದ್ದೆ. ನೀವು ಅವತ್ತು ಅವರು ಬೇರೆ ಪಕ್ಷದವ್ರು ನಮ್ಮ ವಿರೋಧಿಗಳು ಅಷ್ಟು ಜನ 2,000 ಜನ ಜೊತೆ ಚರ್ಚೆ ಮಾಡೋಕ್ಕಾಗ್ತದೆ. ಇಲ್ಲಿ ಒಬ್ಬೊಬ್ಬರು ನಾನು ಮಾತಾಡ್ತಾರೆ. ಈಗ ನಾನು ಸ್ಥಳಕ್ಕೆ ಹೋಗ್ತೀನಿ, ನನ್ನ ಮೇಲೆ ಏನೋ ಒಂದು ಅವಘಡ ಆಯಿತು ಅಂದ್ಕೊಳ್ಳಿ, ನಿಮ್ಮ ಮಾಧ್ಯಮದಲ್ಲೂ ಕೂಡ ಬರ್ತದೆ. ಅವಘಡ ಆದಾಗ ಅವ್ರ ಮೇಲೆ ಕೇಸ್ ಹಾಕ್ಬೇಕು, ನಮ್ಮ ಹೆಣ್ಮಕ್ಳ ಮೇಲೆ ನಮ್ಮ ರೈತರ ಮೇಲೆ ಕೇಸ್ ಹಾಕ್ಸ್ಬೇಕು. ನಾನು ಇದಕ್ಕೆ ಅವಕಾಶ ಮಾಡೋದು ಕೊಡೋದು ಬೇಡ ಅಂತ ನಾನು ಹೋಗಲಿಲ್ಲ ಅಷ್ಟೇ. ಅವ್ರು ಹೇಳಿದ್ದಾರೆ ಸರಿ ನಮಗೂ ಮುಖ್ಯಮಂತ್ರಿಗಳು ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಟೈಮ್ ಕೇಳ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ. ಅವರು ಟೈಮ್ ಕೊಟ್ಟ ತಕ್ಷಣ ಕರ್ಕೊಂಡೋಗಿ ಭೇಟಿ ಮಾಡಿಸ್ತೀವಿ ಅಷ್ಟೇ. ನಾವು ಕರೆದಿದ್ದು ಇಲ್ಲೇ ಮಾತಾಡೋಣ ಬನ್ನಿ ಅಂತ. ಅವರು ಅವತ್ತೊಂದು ಸ್ಥಿತಿನಲ್ಲಿ ಅವರು ಆ ರೀತಿ ತೀರ್ಮಾನ ತಗೊಂಡಾಗ ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಸುಮ್ಮನೆ ಇದೊಂದು ನ್ಯೂಸೆನ್ಸ್ ಆಯ್ತದೆ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದೆ. ನಾನು ಹಳ್ಳಿಗೂ ಹೋಗಿದ್ದೆ, ಅವಾಗ ನಮ್ಮ ಹೆಣ್ಮಕ್ಳೆಲ್ಲ ಅಡ್ಡ ಹಾಕೊಂಡು ನಾನು ಕೇಳಿದ್ರು, ಆಯ್ತು ಬಿಡ್ರವ ಸರ್ಕಾರದ ಮಟ್ಟದಲ್ಲಿ ಮಾತಾಡ್ತೀನಿ ಅಂತ. ಅವತ್ತು ಕೂಡ ಸುಮಾರು ಜನ ಬೈಯೋದು ಮಾಡಿದ್ರು. ಅದು ನಾವು ಕೇಸ್ ಹಾಕ್ಸ್ಬೋದಾಗಿತ್ತಲ್ವಾ ಅಂತ ವಿಚಾರಕ್ಕೆ ಹೋಗಲ್ಲ. ನಮ್ಮ ಹೆಣ್ಮಕ್ಳು ನಮ್ಮ ರೈತರು ಏನೋ ಅವ್ರ ಕೋಪ ಬಂದಿದೆ, ಬೈದವ್ರೆ ಬಿಡ್ರಪ್ಪ ಆಯಿತು, ಏನು ಚರ್ಚೆ ಮಾಡೋದು ಬೇಡ, ಕರೆದು ಮನವೊಲಿಸನ ಬಿಡಿ ಅಂತ ಅವತ್ತು ಕೂಡ ನಾವೇನು ಮಾಡಲಿಲ್ಲ. ಕುಮಾರಸ್ವಾಮಿ ಅವರ ಉತ್ತರಕ್ಕೂ ನಾನು ಹೇಳಿದೆ ಮುಖ್ಯಮಂತ್ರಿಗಳಿಗೆ, ಯಾರು ಈ ಯೋಜನೆ ಮಾಡಿದ್ರು ಅವ್ರಿಗೆ ಯಾಕೆ ಪತ್ರ ಬರೆಯಕ್ಕೆ ಹೋದ್ರಿ ನೀವು ಅಂತ. ಯೋಜನೆ ಮಾಡಿದವ್ರು ಯಾರ್ರೀ? 2ನೇ ಸರಿ ಮುಖ್ಯಮಂತ್ರಿ ಆಗಿ 18ರಲ್ಲಿ ಮುಖ್ಯಮಂತ್ರಿ ಆದಾಗ ಅವಾಗ ಬಿಟ್ಬಿಟ್ಟಿದ್ರೆ ಸಮಸ್ಯೆ ಐತೆ ಇದು. ನಾನು ಹೇಳಿದೆ ಮುಖ್ಯಮಂತ್ರಿಗಳು ನಮ್ಮ ಗಮನಕ್ಕೆ ತರದೆ ಯಾರೋ ಪತ್ರ ಬರ್ಸೋರು ಮುಖ್ಯಮಂತ್ರಿಗಳು ಕೈಲಿ. ನಾನು ಹೇಳಿದ ಅವಶ್ಯಕತೆ ಇಲ್ಲ, ನೀವು ಬೇರೆಯವ್ರು ಬರೀರಿ, ಬೇಕಾದ್ರೆ BJP ಅವ್ರಿಗೂ ಯಾರಿಗೂ ಇನ್ನೊಬ್ರಿಗೆ ಬರೀರಿ. ಕುಮಾರಸ್ವಾಮಿ ಅವರ ಯೋಜನೆ ಮಾಡಿಬಿಟ್ಟು ಬನ್ರಿ ಇಲ್ಲಿ ನಾನು ಚರ್ಚೆ ಮಾಡ್ತೀನಿ ಅಂದ್ರೆ ಅರ್ಥ ಏನ್ರಿ? ಹಾಸ್ಯಾಸ್ಪದ ಅಲ್ವಾ ಅದು? ಯೋಜನೆ ಮಾಡಿದವರೇ ಬನ್ನಿ ಚರ್ಚೆ ಮಾಡೋಣ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ಈಗ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತಂದರೆ ಓಕೆ. ಅವ್ರಿಗೆ 2ನೇ ಸರಿ ಅವಕಾಶ ಸಿಕ್ಕಿತ್ತು 2018ರಲ್ಲಿ ಪುನಃ ಮುಖ್ಯಮಂತ್ರಿ ಆದ್ರಲ್ಲ, ಆವಾಗ ಇದು ನನ್ನ ಕನಸಿನ ಯೋಜನೆ, ನಾನು ಬಿಡಲಿಕ್ಕೆ ತಯಾರಿಲ್ಲ, ಅಭಿವೃದ್ಧಿ ಆದಂಥ ಜಾಗದಲ್ಲಿ 40% ಕೊಡ್ತೀನಿ ಅಂದರು. ಅದು ರೈತರ ಪರ. ನಾವು 45-50 ಕೊಡ್ತೀವಿ ಅಂದರೆ ನಾವು ರೈತರ ವಿರೋಧಿಗಳು. ಏನು ಮಾಡೋದು ನಾವು? ಅದಕ್ಕೆ ಅವ್ರು ರಾಜಕೀಯ ಬೆಳ್ಸಕ್ಕೆ ಬಂದವ್ರೆ. ಅದರ ಅವಶ್ಯಕತೆ ಇರಲ್ಲ ಮುಖ್ಯಮಂತ್ರಿಗಳಿಗೆ. ಆಮೇಲೆ ಮುಖ್ಯಮಂತ್ರಿಗಳು ನಾವು ಹೇಳೋದು, ದೇವಸ್ಥಾನದಲ್ಲಿ ಬಂದ ಮಾತು ಹೇಳ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ಬಿಡ್ತೀನಿ, ಬಂದು ಅವ್ರು ಪೂಜೆ ಮಾಡಿಬಿಡ್ಲಿ, ನಾನು ಹೇಳಿಲ್ಲ ಈ ಮಾತನ್ನ ಅಂತ. ಸುಮ್ಮನೆ ನೋಡ್ರಿ, ಡೋಂಗಿ ರಾಜಕಾರಣ ಬಿಡಬೇಕು. ರಾಜಕಾರಣಿಗಳು ನೇರವಾಗಿ ಮಾತಾಡಬೇಕು, ನೇರವಾದಂಥ ವಿಚಾರ ಚರ್ಚೆ ಮಾಡಬೇಕು. ಬಂದು ಹೇಳಕ್ಕೆ ಹೇಳ್ರಿ, ಇದೇ ರೈತರು ಹೇಳಿದ್ದು ನನಗೆ, ಅವಾಗ ವಿಡಿಯೋ ಮಾಡ್ಕೋಬೇಕಾಯ್ತು ಅಷ್ಟೇ ನಮ್ಮವರು. ಸುಮ್ಮನೆ ಡೋಂಗಿ ರಾಜಕಾರಣ ಆಯ್ತಪ್ಪ. 2018ರಲ್ಲಿ 1 ಟೈಮ್ ರೆಸಲ್ಯೂಷನ್ನು ಅವರೇ ಅಧಿಕಾರಕ್ಕೆ ಬಂದಾಗ ತರಿಸ್ಬಿಟ್ಟು ಕ್ಯಾಬಿನೆಟ್ನಲ್ಲಿ ನೋಡ್ರಿ ಇದನ್ನು ಡ್ರಾಪ್ ಮಾಡಿದ್ದೀನಿ ಅಂತ ಮಾಡೋದು ಮುಗಿದೋಗಿತ್ತು, ಮಾಡ್ಬೋದಾಗಿತ್ತಲ್ಲ. ಈಗ ನಾಟಕ ಯಾಕೆ ಆಡಬೇಕು? ಶಾಸಕರು ಬಾಲಕೃಷ್ಣ ಅವರು ಏನು ನಾವು 480 ದಿನದಿಂದ ಈ ಭೂಸ್ವಾಧೀನ ಬೇಡ ಅಂತ ಕೈ ಬಿಡಿ ಅಂತ ಹೋರಾಟ ಮಾಡ್ತಾ ಇದ್ದೋ, ಇಲ್ಲಿವರೆಗೂ ನಾವು ನಮ್ಮ ರೈತರುಗಳನ್ನ ಯಾವುದೇ ಸಭೆ ಮಾಡಿರಲಿಲ್ಲ. ಮೊದಲನೇ ಬಾರಿಗೆ ಪೊಲೀಸ್ ಇಲಾಖೆ ಮುಖಾಂತರ ನಮ್ಮನ್ನ ರೈತರುಗಳು ಒಂದು 20-50 ಜನ ಬಂದು ಚರ್ಚೆ ಮಾಡಬೇಕು ಅಂತ ನಮ್ಮನ್ನ ಆಹ್ವಾನ ಮಾಡಿರೋ. ಅದರಿಂದ ಇವತ್ತು ಆಹ್ವಾನಕ್ಕೆ ನಾವು ಸಭೆಗೆ ಗೌರವ ಕೊಟ್ಟು, ಶಾಸಕ ಗೌರವ ಕೊಟ್ಟು ಸಭೆಗೆ ಬಂದಿದ್ದೀವಿ. ಈ ಸಭೆಯಲ್ಲಿ ನಾವು ಒಂದೇ ಒತ್ತಾಯ ಮಾಡಿದ್ದೇನಂತ ಅಂದರೆ, ಸಣ್ಣ ಮತ್ತು ಅತಿ ಸಣ್ಣ ಭೂಮಿದಾರರು ಏನು ಭೂಮಿಯಲ್ಲಿ ವ್ಯವಸಾಯ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದಾರೆ, ಹೈನುಗಾರಿಕೆ, ರೇಷ್ಮೆ ಮತ್ತು ತರಕಾರಿ ಮುಸ್ಕಿನ ಜೋಳ ಬೆಳ್ಕೊಂಡು ಜೀವನ ಮಾಡ್ತಾವ್ರೆ, ದಯವಿಟ್ಟು ಈ ಸಣ್ಣ ಭೂಮಿನ ರೈತರುಗಳನ್ನ ಬದುಕು ಕಿತ್ಕೋಬೇಡಿ, ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾವ್ರೆ. ಅತಿ ಸಣ್ಣ ರೈತರುಗಳು ದಯವಿಟ್ಟು ಬದುಕೋದು ಉಳಿಸ್ಕೊಡ್ಬೇಕು ಅಂತ ನಾವು ಶಾಸಕರ ಮನವಿ ಮಾಡಿದ್ವಿ. ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದ್ವಿ ಅಂತಂದರೆ, ಕಳೆದ ಮೇ 17ನೇ ತಾರೀಕು ಮಾನ್ಯ DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ನಮ್ಮನ್ನ ಒಂದು ಸಭೆ ಕರೆದು 25 ಜನ ಹೋಗಿ ಅವ್ರ ಹತ್ರ ಮನವಿ ಕೊಟ್ಟಿದ್ವಿ. ಆ ಸಮಯದಲ್ಲಿ ಅವರು ಒಂದು ಮಾತನ್ನು ನಮಗೆ ಭರವಸೆ ಕೊಟ್ಟಿರೋ,
ಒಬ್ಬ AS ಆಫೀಸರ್ನ ನಿಮ್ಮ ಬೈರಮಂಗಲ ಮತ್ತು ಕಂಚನಹಳ್ಳಿ ಪಂಚಾಯತಿ ಕಳಿಸ್ತೀನಿ. ಅಲ್ಲ ವಸ್ತುಸ್ಥಿತಿ ಏನಿದೆ ತಿಳ್ಕೊಳ್ತೀನಿ. ತಿಳ್ಕೊಂಡ ನಂತರ ನಿಮ್ಮ ಬಡ ರೈತರುಗಳಿಗೆ, ಸಣ್ಣ ರೈತರಿಗೆ ಏನು ಸಹಾಯ ಮಾಡ್ಬೋದೋ, ಇನ್ನು ಕೈ ಬಿಡೋಕ್ಕೆ ಸಾಧ್ಯತೆಗಳನ್ನ ಅಧಿಕಾರಿಗಳ ಉನ್ನತ ಅಧಿಕಾರಿಗಳು ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೊಳ್ತೀನಿ ಅಂತ ನಮಗೆ ಉಪಮುಖ್ಯಮಂತ್ರಿಯವ್ರನ್ನ ಭರವಸೆ ಕೊಟ್ಟಿದ್ರು. ಆ ಭರವಸೆ ಮೇಲೆ ನಾವು ಅತ್ಯಂತ ಶಾಂತಿಯುತ ಗೌರವವಾಗಿ ನಾವು DK ಶಿವಕುಮಾರ್ ಮಾತಿಗೆ ಗೌರವ ಕೊಟ್ಟು ನಡ್ಕೊತಿದ್ವಿ. ಅದಾದ ನಂತರ ರಾಜಕೀಯ ಬೆಳವಣಿಗೆ ಅವರು ಮುಖ್ಯಮಂತ್ರಿ ಆದಮೇಲೆ ನಮ್ಮನ್ನ ಮತ್ತೆ ಅವ್ರು ಭೇಟಿ ಮಾಡೋಕ್ಕೆ ಅಂತ ಕಾಲಾವಕಾಶ ಸಿಕ್ಕಿಲ್ಲ. ಸೊ ಹಾಗಾಗಿ ನಾವೀಗ ನಾವು ಬಾಲಕೃಷ್ಣ ಹತ್ರ ಏನು ಮನವಿ ಮಾಡಿದ್ದೀವಿ ಅಂದರೆ, ಮುಖ್ಯಮಂತ್ರಿ ಇರ್ತಾವೆ ಹಿಂದೆ ಉಪಮುಖ್ಯಮಂತ್ರಿ ಇದ್ದಾಗ ನಮ್ಮ ಸಭೆ ಮಾಡ್ತೀವಿ, ಮುಂದಿನ 15 ದಿನ ನಿಮ್ಮ ರೈತರ ಕರೆದು ಸಭೆ ಮಾಡ್ತೀವಿ ಅಂದಿರೋ. ಹಾಗಾಗಿ ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ, ನಮ್ಮ ರೈತರುಗಳು ನೋವು ಹೇಳ್ಕೊಳ್ಳೋಕ್ಕೆ ಮತ್ತೊಂದು ಅವಕಾಶ ಮಾಡಿಕೊಡ್ಬೇಕು. ನಮಗೊಂದಿಷ್ಟು ಭರವಸೆಗಳು ಕೊಟ್ಟಿರಿ ಹಿಂದೆ ಸಭೆ ಆದಾಗ, ಏನು ಮೇ 17ನೇ ತಾರೀಕಲ್ಲಿ ಸಭೆಯಲ್ಲಿ ನಿಮ್ಮ ಬಡ ರೈತರುಗಳು ಒಳ್ಳೇದು ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ನೋವು ನಂಗೆ ಅರ್ಥ ಆಗ್ತದೆ, ನಿಮ್ಗೆ ಸ್ಪಂದಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಟಿರು. ಹಾಗಾಗಿ ನಮ್ಗೆ ಅವರೆಲ್ಲ ಮಾತುಕತೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ, ನಮ್ಮ ನೋವು ಹೇಳ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ವಿ. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಅವರ ಒಂದು ಪ್ರಮುಖವಾದ ಅಂಶ ಏನು ಹೇಳ್ತಾ ಇದೀವಿ ಅಂದರೆ, ಮುಖ್ಯಮಂತ್ರಿ ಅಥವಾ ಸರ್ಕಾರದಲ್ಲಿ ನಮಗೆ ಚರ್ಚೆ ಆಗಿ ನಮಗೂ ರೈತರಿಗೂ ತೀರ್ಮಾನ ಆಗೋವರೆಗೂ ಯಾವುದೇ ಭೂ ಸ್ವಾಧೀನ ಪ್ರಕ್ರಿಯೆಗಳು JMC ಮಾಡೋದಾಗಲಿ, ಪರಿಹಾರ ವಿತರಣೆ ಮಾಡೋದಾಗಲಿ, ಇಂಥ ಯಾವುದೇ ಪ್ರಕ್ರಿಯೆಗಳನ್ನ ನೀವು ಮುಂದುವರಿಸಬಾರ್ದು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಒಂದು JMC ಮಾಡೋಕ್ಕೆ ಹೋದಾಗ 4 ಜನ ಕೊಡಲ್ಲ ಅಂತಾರೆ, ಮಧ್ಯೆ ಒಬ್ಬ ಕೊಡ್ತಿರ್ತಾರೆ. ಇದು ಭೂ ಸ್ವಾಧೀನದಿಂದ ಎಲ್ಲರ ಜಮೀನಿಗೂ ಅಪ್ಲೈ ಆಗಿರೋದು, ನೋಟಿಫಿಕೇಶನ್ ಎಲ್ಲರ ಜಮೀನು ಆಗಿರೋದ್ರಿಂದ ಮಧ್ಯೆ JMC ಮಾಡಿದಾಗ ಬೇರೆ ರೈತರುಗಳು ತೊಂದರೆ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು JMC ತಾತ್ಕಾಲಿಕ ನಿಷೇಧ ಮಾಡಿ, ಸ್ಟಾಪ್ ಮಾಡಿ, ಜೊತೆಗೆ ಪರಿಹಾರ ನೀಡೋದನ್ನು ಸಹ ನೀವು ದಯವಿಟ್ಟು ಈಗ ಕೂಡ ನಿಲ್ಲಿಸಬೇಕು ಅಂದಾಗ ನಾನು ಉನ್ನತ ಅಧಿಕಾರಿಗಳ ಚರ್ಚೆ ಮಾಡ್ತೀವಿ ಅಂದರೆ, ನಾವು ಶಾಸಕರ ಗೌರವ ಕೊಟ್ಟು ಇವತ್ತು ಅತ್ಯಂತ ಶಾಂತಿಯುತ ನಡ್ಕೊಂಡಿದ್ದೀವಿ. ಇದನ್ನು ತಪ್ಪಿದ್ದು ನಾ GBD ಕನ್ಸಿಡರ್ ಮಾಡಿದೆ, ಮತ್ತೆ JMC ಬರೋದು ಮತ್ತೊಂದು ರೈತ ಭೂಸ್ವಾಧೀನ ಪ್ರಕ್ರಿಯೆಗಳು ಮುಂದುವರಿಸಿದ್ರೆ ನಾವು ಈಗ ಶಾಂತಿಯುತ ಹೋರಾಟನ ಉಗ್ರವಾದ ಹೋರಾಟಕ್ಕೆ ನಾವು ತೀರ್ಮಾನ ತಗೊಳ್ತೀವಿ. ಜೊತೆಗೆ ಮತ್ತೊಂದೇನಂದ್ರೆ, ನಾಳೆ ನಮ್ಮ ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನಿವೃತ್ತ ನ್ಯಾಯಾಧೀಶರಂತ ಸಂತೋಷ್ ಹೆಗಡೆ ಅವರು ಸಹ ನಮಗೆ ರೈತರಿಗೆ ಬೆಂಬಲ ಕೊಡೋಕ್ಕೆ, ಮತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದಂಥ ಭಾಗ್ಯರಾಜ್ ತಂಡದಲ್ಲಿ ಚಾಮರಾಜನಗರ ಜಿಲ್ಲೆ ಜೊತೆಗೆ ಇನ್ನೂ 5 ಜಿಲ್ಲೆಯವರು ಸೇರಿಸಿ ಸುಮಾರು ಸಹಸ್ರಾರು ಸಂಖ್ಯೆಯ ರೈತರುಗಳು ನಾಳೆ ನಮಗೆ ಬೆಂಬಲ ಕೊಟ್ಟು ಬರ್ತಾ ಇದ್ದಾರೆ. ಜೊತೆಲಿ ಶನಿವಾರ ಮತ್ತು ಜಸ್ಟಿಸ್ ಗೋಪಾಲ್ ಗೌಡರು ಮತ್ತು ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅವರ ಜೊತೆ ಹೊನ್ನೂರು ಪ್ರಕಾಶ್ ಮತ್ತು ಸಂಯುಕ್ತ ಕರ್ನಾಟಕ ಹೋರಾಟ ಮತ್ತು ಪ್ರಾಂತೀಯ ರೈತ ಸಂಘದಿಂದ ಸುಮಾರು 15 ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತ ಸಂಘಟನೆಗಳು ನಮಗೆ ಬೆಂಬಲ ಸೂಚಿಸೋಕ್ಕೆ ಶನಿವಾರ ಬೈರಮಂಗಲಕ್ಕೆ ಬರ್ತಾ ಇದ್ದಾರೆ. ಮತ್ತು ಅಲ್ಲೊಂದು ಪಬ್ಲಿಕ್ ಹಿಯರಿಂಗ್ ಸಹ ಆಗುತ್ತೆ. ಅಂದರೆ ಒಂದು ನ್ಯಾಯಾಲಯ ಪೀಠವನ್ನು ನಾವು ಅಲ್ಲೇ ಸೃಷ್ಟಿ ಮಾಡ್ತೀವಿ. ನ್ಯಾಯಾಲಯ ಪೀಠದಲ್ಲಿ ನಿವೃತ್ತ ನ್ಯಾಯಾಧೀಶರಲ್ಲಿ ಅಲ್ಲಿ ನ್ಯಾಯಾಧೀಶರು ಕುರ್ಚಿಯಲ್ಲಿ ಕೂರಿಸ್ತೀವಿ. ನಮ್ಮ ನೋವು, ನಮ್ಮ ಕಷ್ಟ ಮತ್ತು ಎರಡು ಪಂಚಾಯತಿ ವಸ್ತುಸ್ಥಿತಿನ ನ್ಯಾಯಾಧೀಶರು ಮುಂದೆ ಮಂಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅವರು ಅವತ್ತೇ ನಮ್ಮ ನ್ಯಾಯಾಧೀಶರು ಸಹ ಆ ವಸ್ತುಸ್ಥಿತಿಯನ್ನು ಅವಲೋಕನ ಮಾಡಿ ಒಂದು ತೀರ್ಮಾನ ಕೊಟ್ಟು ಆ ತೀರ್ಮಾನವನ್ನು ಸರ್ಕಾರಕ್ಕೆ ಒಂದು ವರದಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಶನಿವಾರ ಮತ್ತು ನಾಳೆ 2 ದಿನ ಕಾರ್ಯಕ್ರಮದ ಮಾಧ್ಯಮ ಮುಖಾಂತರ ನಾವು ಮತ್ತೆ ಮನವಿ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು, ಹಾಗೂ ಈ ರೈತರು ಪರ ನಿಂತ್ಕೋಬೇಕು ಅಂತ ಎಲ್ಲ ಮಾಧ್ಯಮದವರು ನಮಸ್ಕಾರ ಮನವಿ ಮಾಡ್ಕೊಳ್ತೀನಿ. ಯಾಕೆಂದ್ರೆ ನಾವೇನೋ ಇದು ಯಾವುದೋ ಪರಿಹಾರಕ್ಕೋಸ್ಕರ ನಾವು ಬಂದಿರೋರಲ್ಲ, ನಮ್ಮ ಬೇಡಿಕೆ ಒಂದೇ ಭೂಸ್ವಾಧೀನ ಕೈ ಬಿಡಿ ಅಂತ. ಮತ್ತೊಂದು ಮನವಿ ಮಾಡಿದ್ವಿ, ಅವರು ಪರ ಇರೋ ರೈತರುಗಳ ಬಗ್ಗೆ ಅವ್ರಿಗೆ ಒಂದಿಷ್ಟು ಕಾಳಜಿ ವಹಿಸಲು ಅವಾಗ ಹೇಳಿದ್ವಿ, ಪರ ಇರೋರಿಗೆ ಅಭಿವೃದ್ಧಿಗೆ ತೊಂದರೆ ಆಗಿರೋದು ರೆಡ್ ಝೋನು, ದಯವಿಟ್ಟು ಅವ್ರು ರೆಡ್ ಝೋನ್ನ ಡಿಲೀಟ್ ಮಾಡೋಕ್ಕೆ ನೀವು ಸರ್ಕಾರಕ್ಕೆ ಒತ್ತಡ ಮಾಡಿದ್ರು, ರೆಡ್ ಝೋನ್ ಡಿಲೀಟ್ ಮಾಡಿ. ಅವ್ರು ರೆಡ್ ಝೋನ್ ಏನಾದ್ರು ಹೋರಾಟ ಮಾಡ್ತೀವಿ ಅಂದರೆ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ವಿ. ರೆಡ್ ಝೋನ್ಗೆ ಏನಾದ್ರು ಭೂಸ್ವಾಧೀನ ಪರ ಇರುವಂಥವ್ರು, ಅಭಿವೃದ್ಧಿ ಬಯಸುವಂಥ ರೈತರು ಏನಾದ್ರು ಹೋರಾಟ ಮಾಡೋದಾರೆ ನಾವು ಸಹ ಅವ್ರಿಗೆ ಬೆಂಬಲ ಸೂಚಿಸ್ತೀವಿ. ಹಾಗಾಗಿ ಅವ್ರು ನಮ್ಮ ರೈತರುಗಳನ್ನ ಅವ್ರು ಅಭಿವೃದ್ಧಿ ಬಯಸೋದು ತಪ್ಪಲ್ಲ. ಅವ್ರಿಗೆ ನಾವು ರೆಡ್ ಝೋನ್ ಡಿಲೀಟ್ ಮಾಡ್ಕೊಳ್ಳೋಕೆ ಅವ್ರು ಸರ್ಕಾರ ಲೆವೆಲ್ ಹೋರಾಟ ಮಾಡ್ತೀನಿ ಅಂತ ಅಂದರೆ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ. ಹಾಗಾಗಿ ಅವ್ರನ್ನ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಿ. ಸಣ್ಣ ಜಮೀನವ್ರು ಏನು ಬದುಕು ಕಟ್ಕೊಂಡಿದ್ದೀವಿ, ಹೈನುಗಾರಿಕೆ ಮತ್ತು ರೇಷ್ಮೆ ಬದುಕು ಕಟ್ಕೊಂಡಿದ್ದೀವಿ, ನಮ್ಮ ಸಣ್ಣ ರೈತರನ್ನ ಬದುಕನ್ನು ಕಿತ್ಕೋಬೇಡಿ. ಜೊತೆಗೆ ಏನಾಗಿದೆ ಅಂದರೆ, ಸಣ್ಣ ಜಮೀನವ್ರ ಜೊತೆಗೆ ಬೇರೆಯವ್ರ ಜಮೀನಲ್ಲಿ ಪಾಲುಗಾರಿಕೆ ಹಾಕೊಂಡು ಲೀಸ್ಗೆ ಹಾಕೊಂಡು ಜೀವನ ಮಾಡ್ತಾರಂಥ ಸುಮಾರು 500 ಕುಟುಂಬಗಳಿವೆ. ಅವುಗಳು ಬೀದಿಗೆ ಬರ್ತವೆ. ಜೊತೆಗೆ ಅಂದರೆ ಕೂಲಿ ಕಾರ್ಮಿಕರು, ಅಂದರೆ ವ್ಯವಸಾಯದ ಕೂಲಿ ಕಾರ್ಮಿಕರು ಏನಿದ್ದಾರೆ, ದಲಿತ ಕುಟುಂಬ ಮತ್ತು ಹಿಂದುಳಿದ ವರ್ಗದವರು ಒಂದು 8-10 ಗ್ರಾಮದಲ್ಲಿ ಬೇರೆಯವ್ರ ಜಮೀನಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಅವ್ರಿಗೆ ಯಾವುದೇ ವಿದ್ಯಾಭ್ಯಾಸ ಇಲ್ಲ ಮತ್ತು ವಯಸ್ಸಿನ ಕೊರತೆ ಇರೋದ್ರಿಂದ ಯಾವುದೇ ಕಾರ್ಖಾನೆಗಳಲ್ಲಿ ಅದು ಯಾವುದೇ ಉದ್ಯೋಗ ಸೃಷ್ಟಿಯಾಗಲ್ಲ. ಅವ್ರ ಬದುಕು ಬೀದಿಗೆ ಬರ್ತದೆ. ದಯವಿಟ್ಟು ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅನ್ನೋ ವಿಚಾರನ ನಾವು ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ.